ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ವೇದಾಂತ ಎಸ್ ಎಲ್ ಸಿ 10 ಚಾನಲ್ಗೆ ವೆಲ್ಕಮ್ ಯು ಆಲ್. ಆ್ಯಂಡ್ ಇವತ್ತಿಂದು ಏನು ನ್ಯೂ ಟಾಪಿಕ್ ಅಂತ ಹೇಳಿದ್ರೆ, ಸೊ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಒನ್ ಆಫ್ ದ ಟಾಪ್ 10 ಕೆಮಿಕಲ್ ರಿಯಾಕ್ಷನ್ಸ್ನ ನೀವು ನೆನಪಿಟ್ಕೊಳ್ಳೇಬೇಕು. ಆ್ಯಂಡ್ ಅದರಲ್ಲಿ ಒಂದು ಕೂಡ ಮಿಸ್ಟೇಕ್ಸ್ ಆಗಬಾರ್ದು. ಸೊ ಆ ಥರ ಪ್ರಾಕ್ಟೀಸ್ನ ನೀವು ಮಾಡಿರಬೇಕು. ಸೊ ವಾಟ್ ಆರ್ ದ ಟಾಪ್ 10 ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನೋಡೋಣ. ಸೊ ಇದೇ ವಿಡಿಯೋ ಫುಲ್ ಕಂಪ್ಲೀಟಾಗಿ ಫಸ್ಟಿಂದ ನೀವು ಎಂಟು ತನಕ ನೋಡಿದ್ರೆ, ಸೊ ಎಸ್ ಎಸ್ ಎಲ್ ಸಿ ಯಾರು 2027 ಬರೀತಿದ್ದಾರೋ ಸೊ ಅವರಿಗೆಲ್ಲ ಇಟ್ಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ನಾನು ಯಾವ ಸಬ್ಜೆಕ್ಟ್ಸ್ ತೊಗೊತೀನಿ ಅಂತ ಆಲ್ರೆಡಿ ಗೊತ್ತು. ಆ್ಯಂಡ್ ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ಸೊ ಯಾವ್ದ್ಯಾವುದು 10 ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಜಸ್ಟ್ 10 ಕೆಮಿಕಲ್ ರಿಯಾಕ್ಷನ್ಸ್ ಮಾತ್ರ ನೋಡ್ದಲೆ, ಸೊ ಯು ಶುಡ್ ವಿತ್ ಮೆಮೊರೈಸ್ ಕೂಡ ಮಾಡಬೇಕಲ್ವಾ. ಮೇನ್ ಇರೋದೇ ಯಾರು ಬೇಕಾದರೂ ರೀಡ್ ಮಾಡ್ತಾರೆ, ಬಟ್ ಅದರ ಟ್ರಿಕ್ಸ್ ಯಾವ ಥರ ನೆನ್ಪಿಟ್ಕೊಳ್ಳೋದು, ಆ್ಯಂಡ್ ಅದ್ರ ಜೊತೆ ಒಂದು ರಿಕಾಲ್ ಫಾರ್ಮುಲಾ ಥರನೂ ನಾವು ನೆನ್ಪಿಟ್ಕೊಳ್ಳೋಣ. ಓಕೆ, ಆ್ಯಂಡ್ ಎಕ್ಸಾಮ್ ಕ್ಲೂಸ್ಗೆ ನಿಮಗೆ ಬೇಗ ನೆನಪಾಗೋ ಥರ. ಓಕೆನಾ, ನಮಗೇನಾದರೂ ಫ್ರೂಟ್ಸ್ ಆಗಿರ್ಬೋದು, ಏನಾದರೂ ಅಂದಿದ ತಕ್ಷಣ ಸಡನ್ನಾಗಿ ನೆನಪಾಗುತ್ತೆ ಅಲ್ವಾ. ಸೊ ಅದೇ ಥರ ಓಕೆ ಎಕ್ಸಾಮ್ ಕ್ಲೂಸ್ ಆಗಿರ್ಬೋದು, ಆ್ಯಂಡ್ ಒಂದು ರಿಕಾಲ್ ಫಾರ್ಮುಲಾಸ್ನ ಏನು ಅಂತ ನೋಡ್ತಾ ಹೋಗೋಣ. ಬಿಫೋರ್ ದ್ಯಾಟ್, ನಮ್ಮ ವೇದಾಂತ ಎಸ್ ಎಲ್ ಸಿ 10 ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ವಿಡಿಯೋನ ಸ್ಟಾಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ನೀವು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡೋಕ್ಕೆ. ಯಾಕಂತಂದರೆ ಇದೇ ಥರ ನ್ಯೂ ಕಂಟೆಂಟ್ ಬರ್ತಾನೆ ಇರುತ್ತೆ, ಬಟ್ ಅದೆಲ್ಲ ಯಾವುದು ಕೂಡ ನಿಮಗೆ ಮಿಸ್ ಆಗಬಾರ್ದು ಅಂತಂದರೆ ಯು ನೀಡ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ವಿಡಿಯೋ ಏನಾದರೂ ಇಷ್ಟ ಆಗ್ತಿತ್ತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ವೇದಾಂತ ಎಸ್ ಎಲ್ ಸಿ ಚಾನಲ್ಲು ವಾಟ್ಸಪ್ಪಲ್ಲಿ ಕೂಡ ಇದೆ. ಓಕೆ, ಸೊ ಟೆಲಿಗ್ರಾಮಲ್ಲಿ ಕೂಡ ಇದೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ, ಆ್ಯಂಡ್ ಸ್ನ್ಯಾಪ್ಚಾಟಲ್ಲಿ ಕೂಡ ಇದೆ. ಸೊ ಅದರಲ್ಲಿ ವೇದಾಂತು ವೈಬ್ಸ್ ಅಂತ ಇದೆ. ಓಕೆನಾ? ಓಕೆ, ಸೊ ಇದೆಲ್ಲ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಸೊ ನೀವು ಫಾಲೋ ಮಾಡಬೇಕು ಅಂತಿದ್ದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಯು ನೀಡ್ ಟು ಫಾಲೋ. ಓಕೆ, ನೆಕ್ಸ್ಟ್. ಸೊ ಯಾವುದು ಫಸ್ಟ್ ಯುನೀಕ್ ಐಡಿಯಾ ಏನು ತೊಗೊಂಡಿದ್ದೀನಿ ಅಂತಂದರೆ, ದಟ್ ಈಸ್ ದ ರಿಯಾಕ್ಷನ್ ಮೇಲ್ಗಡೆ. ಸೊ ಫಸ್ಟ್ ನಾನು ಸಮ್ ಆಫ್ ದ ಒಂದು 3 ಮಾತ್ರ ನಾನು ಎಕ್ಸಾಂಪಲ್ಸ್ನ ತೊಗೊಂಬಂದಿದ್ದೀನಿ. ಸೊ ಯಾವ ಥರ ಅಂತಂದರೆ, ಇಟ್ಸ್ ಆಲ್ ಅಬೌಟ್ ಒಂದು ಫೈರ್ ಗೇಟ್ ಅಂತ ನೆನ್ಪಿಟ್ಕೊಂಡ್ರೆ ಅವಾಗ ಈಸಿಯಾಗಿ ನೆನಪಾಗುತ್ತೆ. ದಟ್ ಈಸ್ ಬರ್ನಿಂಗ್ ಆ್ಯಂಡ್ ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಬರ್ನ್ ಮಾಡ್ತೀವಲ್ವ, ಫೈರ್ ಗೇಟ್ ಅಂತ ನೆನಪಾಗಿದ ತಕ್ಷಣ ನಮಗೆ ಓಕೆ ಬರ್ನ್ ಆಗ್ತಿದೆ, ಆ್ಯಂಡ್ ಇಟ್ಸ್ ಎ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಗೊತ್ತಾಗುತ್ತೆ. ಸೊ ಬ್ರೇಕ್ ಡೌನ್ ಮಾಡೋದನ್ನ ನಾವೇನಂತೀವಿ, ಸೊ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಬ್ರೇಕ್ ಮಾಡ್ತಿರೋದು, ಸೊ ಇಟ್ಸ್ ಡಿಕಂಪೋಸ್ ಆಗ್ತಿದೆ ಅನ್ನೋ ಥರ. ಓಕೆನಾ? ಸೊ ಇದೆಲ್ಲ ನೀವು ಟ್ರಿಕ್ ಥರ ನೆನ್ಪಿಡ್ಕೋಬೋದು. ಓಕೆನಾ? ದಿಸ್ ಇಸ್ ಅ ಫೈರ್ ಗೇಟ್ ಅಂದಿದ ತಕ್ಷಣ ಬರ್ನ್ ಆಗ್ತಿದೆ ಅಲ್ವಾ, ಫೈರ್ ಗೇಟ್. ಸೊ ಫೈರ್ ಗೇಟ್ ಅಂದ ತಕ್ಷಣ ಬರ್ನಿಂಗ್, ಬಟ್ ಅಲ್ಲಿ ಆಕ್ಸಿಡೇಷನ್ ಆಗ್ತಿದೆ. ಬ್ರೇಕ್ ರೂಮ್ ಅಂತಂದ್ರೆ ಇಟ್ಸ್ ಎ ಬ್ರೇಕ್ ಮಾಡ್ತಿರೋದು, ದಟ್ಸ್ ಇಸ್ ಡಿಕಂಪೋಸಿಷನ್. ಆ್ಯಂಡ್ ಸ್ವಾಪ್ ಝೋನಲ್ಲಿ ಏನಾಗುತ್ತೆ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿರೋದು ಅಲ್ಲಿಗೆ ಹೋಗೋದು, ಅಲ್ಲಿರೋದು ಇಲ್ಲಿಗೆ ಬರುತ್ತೆ. ಸೊ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಕೂಡ ನಿಮಗೆ ನೆನಪಾಗುತ್ತೆ ಈಸಿಯಾಗಿ. ಓಕೆ, ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ನಿಮ್ಗೆ ಎಲ್ಲದಕ್ಕೂ ಬೇಕು ಅಂತಂದರೆ ಒಂದು ಶೀಟಲ್ಲಿ ಕೊಡ್ತೀನಿ. ಬಟ್ ಇದರಲ್ಲಿ ಮೇನ್ ಏನು ಅಂತಂದರೆ, ವಾಟ್ ಆರ್ ದ 10 ಟಾಪ್ ಕೆಮಿಕಲ್ ರಿಯಾಕ್ಷನ್ಸ್ ನಿಮಗೆ ಗೊತ್ತಿರಬೇಕು ಅಟ್ಲೀಸ್ಟ್ ಅನ್ನೋದಕ್ಕಾದರೂ. ಸೊ ಫಸ್ಟ್ ಯಾವುದು ಅಂತಂದರೆ, ಇಟ್ಸ್ ಆಲ್ ಅಬೌಟ್ ದ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್. ಸೊ ಯಾವುದದು ಬರ್ನಿಂಗ್ ಆಫ್ ಮೆಗ್ನೀಷಿಯಮ್? ಸೊ ಏನೇನಿರುತ್ತೆ ಅಂತಂದರೆ, ಇಟ್ ವಿಲ್ ಬಿ ಹ್ಯಾವಿಂಗ್ ದ ಸೊ ಕಾಂಬಿನೇಷನ್ ಓಕೆನಾ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಕಾಂಬಿನೇಷನ್ ಪ್ಲಸ್ ಆಕ್ಸಿಡೇಷನ್ ಕೂಡ ಇರುತ್ತೆ. ಓಕೆನಾ? ಸೊ ನಿಮಗೆ ಕಾಣಿಸ್ತಿಲ್ಲ ಅಂತ ಹೇಳಿದೆ. ಸೊ ಫಸ್ಟ್ ಏನು ರಿಯಾಕ್ಷನ್, ಸಿಂಪಲ್ ರಿಯಾಕ್ಷನ್ ಅಂತ ಅನ್ಸುತ್ತೆ ಅಲ್ವಾ. ಸೊ ಬಟ್ ಏನಾದರೂ ನೀವು ಮಿಸ್ ಆಗಿ 2 ಹಾಕೋದು ಅಥವಾ ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಆಟಮ್ಸ್ ಎಲ್ಲ, ಸೊ ಅವಾಗ ಮತ್ತೆ ಮಾರ್ಕ್ಸ್ ಕೊಳ್ಕೊತೀರಾ. ಅದಕ್ಕೋಸ್ಕರ ಅಂತ ಹೇಗಿರಬೇಕು ಅಂತಂದರೆ, ಇಟ್ ಶುಡ್ ಬಿ ಒಂದು ಫುಲ್ ನೀಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಯಾವ ಥರ ನೆನ್ಪಿಟ್ಕೊಳ್ಳೋದು ಮ್ಯಾಮ್? ಓಕೆ, ಫಸ್ಟು MG ಏನಿದೆ, ಸೊ MG ಏನಿದೆ ಅಲ್ವಾ, ಸೊ ಮೆಗ್ನೀಷಿಯಮ್ ಅಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಅಬೌಟ್ MG. ಓಕೆನಾ? ಸೊ MG ಏನು ಮಾಡ್ತಾರೆ ಅಂತಂದರೆ, ಸೊ MG ಮೀಟ್ಸ್ ಆಕ್ಸಿಜನ್. ಸೊ ಅದು ಕೂಡ ಬ್ರೀತಿಂಗ್ ಮಾಡುವಾಗ ನಾವು ಹೇಗೆ ಇಂಟೇಕ್ ಮಾಡ್ತೀವಲ್ವ, ಸೊ ಅದೇ ಥರ. ಸೊ MG ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಮೀಟ್ಸ್ ಆಕ್ಸಿಜನ್ನ ಮೀಟ್ ಮಾಡಿದಾಗ ಏನಾಗುತ್ತೆ, ವೈಟ್ ಮ್ಯಾಜಿಕ್ ಆಗುತ್ತೆ. ಸೊ ಮ್ಯಾಜಿಕ್ ಆಗಲ್ಲ, ಇಟ್ ವಿಲ್ ಬಿಕಮ್ ದ ವೈಟ್ ಮ್ಯಾಜಿಕ್ ಆಗಿ ಏನಾಗುತ್ತೆ, ಫುಲ್ ಆ್ಯಶ್ ಆಗಿಬಿಡುತ್ತೆ.
ಓಕೆ, ನೆನಪಿರುತ್ತೆ ಅಲ್ವಾ? ಸೊ ಮೆಗ್ನೀಷಿಯಮ್ ಅಂತ ಬಂದಿದ ತಕ್ಷಣ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್. ಸೊ Mg ಏನಿರುತ್ತೆ ಅದರಲ್ಲಿ ಅದೇನು ಮಾಡುತ್ತೆ, ಆಕ್ಸಿಜನ್ ಜೊತೆ ಮೀಟ್ ಆಗಿಬಿಡುತ್ತೆ. ಸೊ ಮೀಟ್ ಆದ ತಕ್ಷಣ ಏನಾಗುತ್ತೆ, ಒಂದು ವೈಟ್ ಮ್ಯಾಜಿಕ್ಕೆ ಬರುತ್ತೆ, ಫ್ಲೂಮ್ಸ್ ಥರ ಫುಲ್ಲು ವೈಟ್ ಮ್ಯಾಜಿಕ್ ಬರುತ್ತೆ. ಓಕೆನಾ? ಸೊ ಅದೇನಾಗುತ್ತೆ, ಹ್ಯಾಶ್ ಆಗಿರುತ್ತೆ. ಓಕೆ, ಈಸಿ ಅಲ್ವಾ? ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಎಕ್ಸಾಂಪಲ್ ಏನಾಗಿರಬೇಕು ಅಂತಂದರೆ, ನಿಮಗೆ ಹ್ಯಾಶ್ ಅಂದಿದ ತಕ್ಷಣ ಸೇ ವೈಟ್ ಡ್ಯಾಸ್ಲಿಂಗ್ ಫ್ಲೇಮ್. ಓಕೆ, ಸೊ ವೈಟ್ ಡ್ಯಾಸ್ಲಿಂಗ್ ಫ್ಲೇಮ್ ಆಗಿರುತ್ತೆ. ಮೀನ್ಸ್ ಏನು ಫಾರ್ಮ್ ಆಗಿರುತ್ತೆ ಹಾಗಿದ್ರೆ? ಓಕೆ, ಏನು ಫಾರ್ಮ್ ಆಗಿರುತ್ತೆ? ದಟ್ ಈಸ್ MgO ಈಸ್ ಫಾರ್ಮ್ಡ್. ಓಕೆ, ಸೊ Mg ಆಕ್ಸಿಜನ್ ಜೊತೆ ಸೇರಿದಾಗ ಸೊ ಏನಾಗಿರುತ್ತೆ, MgO ಫಾರ್ಮ್ಡ್ ಆಗಿರುತ್ತೆ. ಓಕೆ, ಈಸಿಯಾಗಿ ನೆನ್ಪಿಡ್ಬೋದಲ್ವಾ? ಸೊ ಅದಾದಮೇಲೆ ನೀವು MgO2 ಇರುತ್ತೆ. ಓಕೆನಾ? ಸೊ ಇಲ್ಲಿ 2 ಇದೆ ಅಂತಂದರೆ ಯು ನೀಡ್ ಟು ಬ್ಯಾಲೆನ್ಸ್ಡ್ ಅಲ್ವಾ? ಸೊ ಅವಾಗ 2Mg ಆಗುತ್ತೆ. ಈಸಿಯಾಗಿ ನೆನ್ಪಿಟ್ಕೋಬೋದಲ್ವಾ ಇದನ್ನು? ನೆಕ್ಸ್ಟ್ ಅದೇ ಥರ ಏನು ಅಂತ ನಾನು ಹೇಳಿರೋದು, 3 ಟೈಮ್ಸ್ ನೀವೇ ಜೋರಾಗಿ ಹೇಳ್ಕೊಂಡು ಅದನ್ನು ಒಂದು ಸತಿ ರೈಟ್ ಅಪ್ ಮಾಡಿ ಎಲ್ಲ ಇಕ್ವೇಷನ್ಸ್ನ ಕೂಡ. ನೆಕ್ಸ್ಟ್, ಸೊ ಹೀಟ್ ಯಾವುದನ್ನು ಮಾಡ್ತಿದ್ವಿ ಅಂತಂದರೆ ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದ್ಯಾವುದು ಅಂತಂದರೆ ಇಟ್ಸ್ ಥರ್ಮಲ್. ಓಕೆ, ಥರ್ಮಲ್ ಡಿಕಂಪೋಸಿಷನ್. ಓಕೆನಾ? ಸೊ ಇಟ್ಸ್ ಆಲ್ ಅಬೌಟ್ ದ ಥರ್ಮಲ್ ಡಿಕಂಪೋಸಿಷನ್. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ನೆನ್ಪಿಟ್ಕೋಬೇಕು. ಓಕೆ, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಹೀಟ್ನ ಮಾಡ್ತಾ ಇದ್ದೀವಿ. ಸೊ ದಟ್ಸ್ ಅಬೌಟ್ ದ ಥರ್ಮಲ್. ಸೊ ಹೀಟ್ ಮಾಡ್ತಿರೋದ್ರಿಂದ ಯಾವುದನ್ನು ಹೀಟ್ ಮಾಡ್ತಾ ಇದ್ದೀವಿ? ಸೊ ಇಟ್ಸ್ ಆಲ್ ಅಬೌಟ್ ಕ್ಯಾಲ್ಶಿಯಂ. ಸೊ ಕ್ಯಾಲ್ಶಿಯಂ ಗೊತ್ತು Ca. ಓಕೆ, ಕಾರ್ಬೋನೇಟ್ಗೂ ಗೊತ್ತು CO3. ಸೊ ಅದೇನ ಕನ್ವರ್ಟ್ ಆಗ್ತಿದೆ, CaO. ಓಕೆ, ಸೊ ಬಟ್ ನಿಮಗೆ CaO ನೆನಪಾಗಲಿಲ್ಲ ಮ್ಯಾಮ್ ಅಂತಂದರೆ CO2 ನೆನಪಾಗಿರುತ್ತೆ ಅಲ್ವಾ? ಸೊ CO2 ನೆನಪಾಗಿರುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಒಂದು ನೆನ್ಪಿಟ್ಕೊಂಡಿರ್ತೀಯ Ca ಆ್ಯಂಡ್ CO3 ಅಂತ. ಬಟ್ CO2 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹೀಟ್ ಆದ ತಕ್ಷಣ ಇಟ್ ವಿಲ್ ಬಿ ರಿಲೀಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇನ್ನು ಉಳಿದಿರೋದು ಯಾವುದು ಮ್ಯಾಮ್? O ಅಲ್ಲಿ O2 ಹೋಗಿದೆ, ಆಲ್ರೆಡಿ ಇನ್ನೊಂದೇ ಉಳಿದಿರೋದು. ಆ್ಯಂಡ್ Ca ಕೂಡ ಇಲ್ಲೆಲ್ಲೂ ಬಂದಿಲ್ಲ. ಸೊ ವಿಲ್ ಗೋ ವಿತ್ ದ Ca. ಇಷ್ಟೇ, ಈಸಿಯಾಗಿ ನೆನ್ಪಿಟ್ಕೋಬೋದಾ ಇದನ್ನು ಕೂಡ? ಓಕೆ, ಏನು ಟ್ರಿಕ್ ಅಂತ ಇದೆ ನೋಡೋಣ. ಓಕೆ, ಸೊ ಒನ್ ಕಾರ್ಬೋನೇಟ್ ಬ್ರೇಕ್ಸ್ ಇನ್ ಟು ದ ಕ್ವಿಕ್ ಲೈಮ್. ಸೊ ಒಂದು ಕಾರ್ಬೋನೇಟ್ ಏನಾಗುತ್ತೆ, ಇಟ್ ವಿಲ್ ಬಿ ಬ್ರೇಕ್ಸ್ ಇನ್ ಟು ದ ಕ್ವಿಕ್ ಲೈಮ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ನಾನು ಆವಾಗಲೇ ಈಸಿಯಾಗಿ ಹೇಳಿದೆ ಅಲ್ವಾ? ಸೊ ಕಾರ್ಬನ್ ಡೈಆಕ್ಸೈಡ್ ನಿಮಗೆ ನೆನಪಾದಾಗ ಉಳಿಯೋ ಏನು ಟರ್ಮ್ಸ್ ಇರುತ್ತೆ ಅದನ್ನು ನೀವು ಇಲ್ಲಿ ಇಕ್ವೇಷನಿಗೆ ಬರೆದ್ರೆ ಆಯಿತು. ಸೊ ಇಟ್ಸ್ ವೆರಿ ಸಿಂಪಲ್. ಓಕೆ, ಬಟ್ ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂತಂದರೆ, ಲೈಮ್ ಸ್ಟೋನ್ ಹೀಟೆಡ್ ಇನ್ ದ ಲೈಮ್ ಕ್ಲೀನ್, ರಿಮೆಂಬರ್ CaCO3 ಸ್ಪ್ಲಿಟ್ಸ್. ಸೊ ಏನಂತಂದರೆ ಲೈಮ್ ಸ್ಟೋನ್ ಯಾವಾಗ ನಾವು ಹೀಟ್ ಮಾಡ್ತೀವಿ ಇನ್ನು ಲೈಮ್ ಕ್ಲೀನ್, ಸೊ ರಿಮೆಂಬರ್ CaCO3. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದಿದ ತಕ್ಷಣ ಏನಾಗುತ್ತೆ, CaCO3. ಸೊ ಅದೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಲ್ರೆಡಿ ಇಟ್ ವಿಲ್ ಬಿ ಗೋಯಿಂಗ್. ಆ್ಯಂಡ್ ಇನ್ನು ಉಳಿಯೋದು CaCO3, ದಟ್ ಈಸ್ ದ ಕ್ವಿಕ್ ಲೈಮ್. ಓಕೆ, ಈಸಿಯಾಗಿ ನೆನ್ಪಿಟ್ಕೋಬೋದಲ್ವಾ? ನೆಕ್ಸ್ಟ್, ಸೊ ಹೀಟಿಂಗ್ ಲೆಡ್ ನೈಟ್ರೇಟ್. ಸೊ ಇದರಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ಇಟ್ಸ್ ಆಲ್ಸೋ ಎ ಥರ್ಮಲ್ ಡಿಕಂಪೋಸಿಷನ್. ಓಕೆ, ಥರ್ಮಲ್ ಡಿಕಂಪೋಸಿಷನ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಲೆಡ್ ನೈಟ್ರಲ್ಲಿ ಸ್ವಲ್ಪ ನಿಮಗೆ ಅದು ನೋಡಿದ ತಕ್ಷಣ ಮ್ಯಾಮ್ ಏನೋ 2B NO3 ತುಂಬ ಏನೇನೋ ಇದೆ ಅನಿಸುತ್ತೆ. ಬಟ್ ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂತಂದರೆ, ಫಸ್ಟು ನೀವು ರೈಟ್ ಸೈಡ್ ಏನೇನಿದೆ ಅದನ್ನು ಮಾತ್ರ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಲೆಡ್ ನೈಟ್ರೇಟಿಗೆ ಏನಿದೆ 2B. ಓಕೆ, ಸೊ ಇದೆಲ್ಲ ಬ್ಯಾಲೆನ್ಸ್ಡ್ ಮಾಡಿರೋದು ಆಲ್ರೆಡಿ. ಬಟ್ 2B NO3 ಓಕೆನಾ? ಸೊ ಇದಿಷ್ಟನ್ನ ಫಸ್ಟು ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಏನು ಮಾಡ್ಬೋದು, ಫಸ್ಟು ಏನಿದೆ ಆಕ್ಸಿಜನ್ ನಿಮಗೆ ಈಸಿಯಾಗಿ ಯಾವುದಾದ್ರು ನೆನಪಿರುತ್ತೋ ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟು ಆಕ್ಸಿಜನ್ನ ನೆನ್ಪಿಟ್ಕೊತೀರ. ಓಕೆನಾ? ಸೊ ಅದಾದಮೇಲೆ ಆಕ್ಸಿಜನಲ್ಲಿ ಹೋಗಾದ್ಮೇಲೆ ಸೊ ಇನ್ನೊಂದು ಇಲ್ಲಿ O3 to 6 ಇದೆ ಅಲ್ವಾ? ಸೊ 6ಅಲ್ಲಿ ಸೊ ಇಲ್ಲೇನು ಮಾಡಿದ್ದಾರೆ, ಒಂದು 2B ಜೊತೆಗೆ ಇಲ್ಲೊಂದು ಹ್ಯಾಡ್ ಮಾಡಿದ್ದಾರೆ. ಓಕೆ, ಸೊ 2BO. ಅದಾದಮೇಲೆ ನೆಕ್ಸ್ಟು ಇದು ಕೂಡ N2 ಇದೆ ಅಲ್ವಾ? ಸೊ 3 to 6 ಆಗಬೇಕು. ಬಟ್ ಇಲ್ಲಿ ಎಷ್ಟಾಗಿದೆ, O2. ಸೊ ಜಸ್ಟ್ 4 ಆಗಿದೆ ಆಕ್ಸಿಜನ್ ಅಲ್ವಾ? ಸೊ ಆಕ್ಸಿಜನ್ ಆ್ಯಕ್ಚುಲಿ 6 ಇರಬೇಕು. ಸೊ ಅದಾದಮೇಲೆ ಏನಾಗುತ್ತೆ, ಇಲ್ಲಿ 6 ಇರೋದು. ಓಕೆನಾ? ಸೊ 8 ಆಗಿದೆ. ಓಕೆ, 8 ಆ್ಯಂಡ್ ಟೋಟಲ್ ಕರೆಕ್ಟ್ ಆಗುತ್ತೆ 12 ಇರಬೇಕು. ಸೊ ಅದಾದಮೇಲೆ ಏನಾಗುತ್ತೆ, NO ಇದೆ ಅಲ್ವಾ? ಓಕೆನಾ? ಸೊ NO ಅಲ್ಲಿ ಏನಾಗುತ್ತೆ, NO ಬರ್ಕೋತೀರ. ಸೊ ಅದಾದಮೇಲೆ ಬ್ಯಾಲೆನ್ಸ್ ಮಾಡ್ತೀರ. ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಏನಂತಂದರೆ
lead nitrate gives the brown NO2 gas. ಸೊ NO2 ಗ್ಯಾಸ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಬ್ರೌನ್ ಇಸ್ ಈಕ್ವಲ್ಸ್ ಟು NO2 ಅಂತ ನೆನ್ಪಿಟ್ಕೋಬೇಕು. ಓಕೆ, lead nitrate gives brown NO2 gas. That's a brown NO2 gas. ಓಕೆ, ಸೊ ಬ್ರೌನ್ ಫ್ಯೂಮ್ಸ್ ಇನ್ ಕ್ವಶನ್ಸ್ ಮೀನ್ಸ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ಏನಾದರೂ ಎಕ್ಸಾಮಲ್ಲಿ ಏನಾದರೂ ಬ್ರೌನ್ ಫ್ಯೂಮ್ಸ್ ಅಂತ ಬಂತು ಅಂತಂದರೆ ಇಟ್ಸ್ ಆಲ್ ಅಬೌಟ್ ದ ನೈಟ್ರೋಜನ್ ಡೈಆಕ್ಸೈಡ್. ಓಕೆ, ನೈಟ್ರೋಜನ್ ಡೈಆಕ್ಸೈಡ್ ಆಗಿರುತ್ತೆ. ಆ್ಯಂಡ್ ಇದು ಈಕ್ವೇಷನ್ ಗೊತ್ತಾಯ್ತಾ? ಸೊ PbNO3 2. ಓಕೆ, NO3 ಇರುತ್ತೆ. ಸೊ ಅದರಲ್ಲಿ 2 ಬ್ರೌನ್ ಗ್ಯಾಸು NO2 ನೆನ್ಪಿಟ್ಕೊಂಡ್ರೆ ಸಾಕು. ಅದಾದಮೇಲೆ ಈಸಿಯಾಗಿ ಬರ್ಬೋದು. ಆಕ್ಸಿಜನ್ ಇರುತ್ತೆ, ಅದಾದಮೇಲೆ 2BO ಇರುತ್ತೆ. ಮತ್ತು ಇಲ್ಲಿ ಉಳಿದಿರೋದೇನು ಅಂತಂದರೆ ದಟ್ಸ್ ಆಲ್ ಅಬೌಟ್ ದ NO2 ಬರುತ್ತೆ. ಅದಾದಮೇಲೆ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಿದ್ರೆ ಆಯ್ತು, ಈಸಿಯಾಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟ್, ಸೊ ಸಿಲ್ವರ್ ಕ್ಲೋರೈಡ್ ಇನ್ ಸನ್ಲೈಟ್. ಸೊ ಸನ್ಲೈಟ್ಗೆ ಸಿಲ್ವರ್ ಕ್ಲೋರೈಡ್, ಸಿಲ್ವರಿಗೇನು ಇಟ್ಸ್ ಆಲ್ ಅಬೌಟ್ ದ ಇದು ಏನು ಅಂತಂದರೆ ಫೋಟೋ ಡಿಕಂಪೋಸಿಷನ್. ಸೊ ಸನ್ಲೈಟ್ ಅಂತ ಬಂದಿದ ತಕ್ಷಣ ಸೊ Ag. ಸೊ ಇದು ನಂಬರ್ಸ್ ಎಲ್ಲ ನೀವು ನೆನ್ಪಿಟ್ಕೊಳ್ಳೋಕೆ ಹೋಗಬೇಡಿ, ಅದಾದ್ಮೇಲೆ ಬ್ಯಾಲೆನ್ಸ್ ಮಾಡಿದ್ರೆ ಆಯ್ತಲ್ವಾ ಈಕ್ವೇಷನ್ಸ್. ಅದಕ್ಕೆ ಸೊ ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಇಸ್ Ag, ಕ್ಲೋರೈಡ್ ದಟ್ಸ್ ಎ Cl. ಸೊ ಎಷ್ಟು ಅಮೌಂಟ್ ತೊಗೊಂಡಿದೆ ದಟ್ ಈಸ್ 2. ಸೊ ದಿಸ್ ಇಸ್ ಎ ಈಸಿ ಒನ್, 2 Ag. ಸೊ ದಟ್ಸ್ ಎ 2 ಸಿಲ್ವರ್. ಅದಾದಮೇಲೆ ಕ್ಲೋರೈಡ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕಲ್ವಾ. ಸೊ 2 ಕ್ಲೋರೈಡ್ಸ್ ಇದೆ, ಸೊ Cl2. ಇಟ್ಸ್ ಫಿನಿಶ್ ಅಲ್ವಾ. ಸೊ ಸಿಲ್ವರ್ ಸಾಲ್ಟ್, ಸೊ ಏನು ಟ್ರಿಕ್ ಅಂತಂದರೆ ಇಟ್ಸ್ ಆಲ್ ಅಬೌಟ್ ದ ಓಕೆ. ಸೊ ಸಿಲ್ವರ್ ಸಾಲ್ಟ್ ಸೀಸ್ ಲೈಟ್. ಸೊ ಸಿಲ್ವರ್ ಸಾಲ್ಟ್ ಏನು ಮಾಡುತ್ತೆ, ಸಾಲ್ಟು ಲೈಟ್ನ ನೋಡಿಬಿಡುತ್ತೆ. ಓಕೆ, ಸೊ ಲೈಟ್ನ ನೋಡಿಬಿಟ್ಟು ಇಟ್ ವಿಲ್ ಬಿ ಟರ್ನ್ಸ್ ಗ್ರೇ ಸಿಲ್ವರ್. ಸೊ ಏನಾಗುತ್ತೆ, ಗ್ರೇ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಏನಾಗುತ್ತೆ, ಈಗ ಎಕ್ಸಾಂಪಲ್ ಕೂಡ ಫೋಟೋಗ್ರಫಿ ಕ್ಲೂ ಥರ ನೆನ್ಪಿಟ್ಕೊಳ್ಳಿ, ಫೋಟೋಗ್ರಫಿ ಕ್ಲೂ ಥರ. ಸೊ ವೈಟ್ HCl ದಟ್ಸ್ ಎ ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಇನ್ ದ ಸನ್ಲೈಟ್, ಗ್ರೇ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಓಕೆ, ಈಸಿಯಾಗಿ ನೆನ್ಪಿರುತ್ತೆ ಅಲ್ವಾ. ಸೊ ಸಿಲ್ವರ್ ಕ್ಲೋರೈಡು ಸೊ ಫೋಟೋ ಥರ. ಸೊ ಇಟ್ ವಿಲ್ ಬಿ ಸೀಸ್ ಆ್ಯಂಡ್ ಇಟ್ ವಿಲ್ ಬಿ ಟರ್ನ್ಸ್ ಇನ್ ಟು ದ ಸಿಲ್ವರ್, ಗ್ರೇ ಸಿಲ್ವರ್ ಆಗಿ ಆಗುತ್ತೆ. ಸೊ ದಟ್ ವಿಲ್ ಬಿ ಸಿಲ್ವರ್ ಕ್ಲೋರೈಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಸೊ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಇಟ್ಸ್ ಸಿಂಪಲ್, ತುಂಬ ಈಸಿ. ಸೊ ದಟ್ ಈಸ್ ದ ವಾಟರ್. ಸೊ ನಂಗಂತೂ ಇದು ಈಸಿಯಾಗಿ ಅನಿಸುತ್ತೆ ನಿಮಗೆ. ಸೊ ಯಾವ ಥರ ಇದೆ ನೋಡಿ. ಓಕೆ, ಸೊ ವಾಟರ್ ಸೇಸ್ HHO. ಸೊ ವಾಟರ್ ಆಲ್ರೆಡಿ ಗೊತ್ತಲ್ವಾ, H2 ಅಲ್ವಾ. ಸೊ HHO ಇದೆ. ಸೊ ಹೈಡ್ರೋಜನ್ ಇಸ್ ಡಬಲ್. ಸೊ ಹೈಡ್ರೋಜನ್ ಇಸ್ ಡಬಲ್ ಇರುತ್ತೆ ಅಲ್ವಾ ಇಲ್ಲಿ. ಸೊ ಆಕ್ಸಿಜನ್ ಇಸ್ ಸಿಂಗಲ್. ಓಕೆ, ಬಟ್ ಅದನ್ನೆರಡನ್ನು ನಾವು ಬ್ಯಾಲೆನ್ಸ್ ಮಾಡಿದ್ವಿ ಅಂತಂದರೆ ಯು ಗೆಟ್ ಹಿಯರ್ 2. ಸೊ 2 ಯಾಕಂದರೆ ಬ್ಯಾಲೆನ್ಸ್ ಮಾಡಬೇಕಲ್ವಾ. ಸೊ 4 ಇರೋದು ಹೈಡ್ರೋಜನ್, ಸೊ ಆಕ್ಸಿಜನ್ 2 ಇರೋದು, ಇಟ್ಸ್ ಡನ್, ದಿಸ್ ಇಸ್ ಡನ್. ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ ಗೋ ವಿತ್ ದಿಸ್. ಬಟ್ ಗ್ಯಾಸ್ ರೇಷಿಯೋಸ್ 2:1. ಸೊ ಅಟ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಸೊ ಇದು ಎಕ್ಸಾಮ್ ಕ್ಲೂ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಈಸಿ ಅನಿಸಿದ್ರೆ ಯು ಕ್ಯಾನ್. ಬಟ್ ಇದೇ ಈಸಿ ಅಲ್ವಾ, 2H2O ಆ್ಯಂಡ್ 4 ಹೈಡ್ರೋಜನ್ ಇರುತ್ತೆ ಪ್ಲಸ್ ಆಕ್ಸಿಜನ್. ಓಕೆ, ನೆಕ್ಸ್ಟ್ 6th ಒನ್, ಐರನ್ ಆ್ಯಂಡ್ ಕಾಪರ್ ಸಲ್ಫೈಟ್. ಸೊ ಐರನ್ ಈಸ್ Fe ಅಲ್ವಾ. ಸೊ ಕಾಪರ್ ಸಲ್ಫೈಟ್ನು ಕೂಡ ನೀವು ರೈಟ್ ಸೈಡಲ್ಲಿ ಇರೋದೆಲ್ಲ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಕಾಪರ್ ಸಲ್ಫೈಟ್. ಸೊ ಈಗೇನು ಯಾವ ಥರ ಟ್ರಿಕ್ ಇಟ್ಕೊಳ್ಳೋದು ಅಂತಂದರೆ ಇಟ್ ವಿಲ್ ಗೋ ಹಿಯರ್, ನಿಮಿಷ. ಓಕೆ, ಏನಾಗುತ್ತೆ ನೋಡಿ. ಸೊ ಇದ್ರು ಮತ್ತು ಇದು ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಕಂಬೈನಿಂಗ್ ಅಲ್ವಾ. ಓಕೆನಾ. ಅದಾದಮೇಲೆ ಅದರಲ್ಲಿ ಏನು CU ಇರುತ್ತೆ, ಇಟ್ ವಿಲ್ ಬಿ ಡಿಟ್ಯಾಚಿಂಗ್, ಇಷ್ಟೇ. ಓಕೆನಾ, ಸುಮ್ಮನೆ ತುಂಬ ಎಲ್ಲ ಬ್ಯಾಟ್ ಮಾಡಬಾರ್ದು. ಸೊ ಹಿಯರ್ ಇಟ್ ವಿಲ್ ಬಿ ಕಮಿಂಗ್. ಸೊ ಇದು ಇಲ್ಲಿಗೆ ಬರ್ತಾ ಇದೆ. ಓಕೆನಾ. ಸೊ ಸಿಂಪಲ್ ಅಲ್ವಾ, ಐರನ್ ಆ್ಯಂಡ್ ಕಾಪರ್ ಸಲ್ಫೇಟ್. ಬಟ್ ಅದು ನೋಡಿದ್ರೆ ತುಂಬ ಕಷ್ಟ ಅನಿಸುತ್ತೆ. ಓಕೆ, ಐರನ್ ಯಾವ ಥರ ಸ್ಟ್ರಾಂಗ್ ಇದೆ. ಸೊ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಬಿ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಕಿಕ್ಸ್ ಕಾಪರ್ ಔಟ್. ಸೊ ಐರನ್ ಸ್ಟ್ರಾಂಗ್ ಇರೋದಕ್ಕೆ ಏನು ಮಾಡುತ್ತೆ, ಕಾಪರ್ನ ಫೈಟ್ ಮಾಡಿಬಿಟ್ಟು ಆಚೆ ಕಳಿಸ್ಬಿಟ್ಟು ಅದ್ರ ಜೊತೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನೀವು ರೈಟ್ ಸೈಡ್ ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ಅದಾದಮೇಲೆ ಏನು ಮಾಡುತ್ತೆ, CU ಪಾಪ ಆಚೆ ಬಂದುಬಿಟ್ಟು ಒಬ್ಬರೇ ಇರುತ್ತೆ. ಓಕೆ, ಸೊ ಬ್ಲೂ ಸೊಲ್ಯೂಷನ್ಸ್ ಟರ್ನ್ಸ್ ಗ್ರೀನ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಬ್ಲೂ ಇರೋದು, ಇಟ್ ವಿಲ್ ಬಿ ಟರ್ನ್ಸ್ ಟು ಗ್ರೀನ್ Bg. ಆ್ಯಂಡ್ ಬ್ರೌನ್ ಕಾಪರ್ ಡೆಪಾಸಿಟ್ಸ್, ಬ್ರೌನ್ ಕಾಪರ್ ಏನಾಗಿರುತ್ತೆ ಅಂತಂದರೆ ಇಟ್ ವಿಲ್ ಬಿ ಡೆಪಾಸಿಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೈಟ್. ಓಕೆನಾ. ಸೊ ಬೇರಿಯಂ ಕ್ಲೋರೈಡ್ ಯಾವುದು, ಸೊ Ba. ಸೊ ಬೇರಿಯಂ ಗೊತ್ತಾಯ್ತಲ್ವಾ. ಸೊ ಇಟ್ಸ್ ಆಲ್ ಅಬೌಟ್ ದ BaCl2. ಸೊ ಇದು ಯಾವುದು ಅಂತಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಆ್ಯಂಡ್ ಪ್ರೆಸಿಪಿಟೇಷನ್ ಕೂಡ. ಓಕೆನಾ. ಸೊ BaCl2 ದಟ್ ಈಸ್ ಅ ಬೇರಿಯಂ ಕ್ಲೋರೈಡ್
ಆ್ಯಂಡ್ ಸೋಡಿಯಂ ಸಲ್ಫೈಟ್. ಸೊ ನೀವೆಲ್ಲ ಒಂದೊಂದ್ರದ್ದು ಬೇರಿಯಂ, ಕ್ಲೋರೈಡ್, ಸೋಡಿಯಂ ಸಲ್ಫೈಟ್. ಸೊ ನೀವು ನೇಮ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಆಲ್ಮೋಸ್ಟ್ ದಿಸ್ ಇಸ್ ದ ಸೋಡಿಯಂ ಸಲ್ಫೈಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಯು ವಿಲ್ ಸಿ ಹರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿರೋದು ಅಂತ ಹೇಳಿರೋದು. ಸೊ ಏನಾಗುತ್ತೆ, ಓಕೆನಾ? ಸೊ BaSO4 ಫಸ್ಟ್ ಏನಾಗಿದೆ ರಿಯಾಕ್ಷನಲ್ಲಿ ನೋಡಿ. ಸೊ BA ಏನಾಗಿದೆ ಅಂತಂದರೆ ಇಟ್ ವಿಲ್ ಬಿ ಗೋಯಿಂಗ್ ಫಾರ್ ಹಿಯರ್ ಆ್ಯಂಡ್ ಇದೇನಾಗಿದೆ, ಸೊ ದಿಸ್ ಒನ್ ಇಸ್ ಹಿಯರ್. ಸೊ ನೀವು ಇದು ನೋಡಿದ ತಕ್ಷಣ ಹೇಳ್ಬೋದಲ್ವಾ Cl2 Na2 ಇದೆ. ಸೊ ಇಟ್ ವಿಲ್ ಬಿಕಮ್ ದ 2NaCl. ಓಕೆನಾ? ಸೊ ಇದೇನಾಗುತ್ತೆ BaSO4 ಇಟ್ ವಿಲ್ ಬಿ ಡಿಸೈಡ್ ಆಗ್ತಿರೋದು ಪ್ರೆಸಿಪಿಟೇಟ್ ಥರ ಆ್ಯಂಡ್ 2NaCl. ಸೊ 2 ಇರೋದ್ರಿಂದ ಎರಡೆರಡು ಇರೋದ್ರಿಂದ ಕ್ಲೋರೈಡ್ ಆ್ಯಂಡ್ ಸೋಡಿಯಂ. ಸೊ ಇಟ್ ವಿಲ್ ಬಿ ಏನಾಗುತ್ತೆ BA ಲವ್ಸ್ SO4. ಸೊ ಇದೇನಾಗುತ್ತೆ ಇಟ್ ವಿಲ್ ಬಿ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತಂದರೆ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ದ ಹಿಯರ್ ಫಾರ್ಮ್ಸ್ ಎ ವೈಟ್ ಸಾಲಿಡ್ ಬಾರ್. ಸೊ ವೈಟ್ ಒಂದು ಸಾಲಿಡ್ ಬಾರ್ನ ಏನು ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ವೈಟ್ ಪ್ರೆಸಿಪಿಟೇಟ್ ಮೀನ್ಸ್ ಇಟ್ಸ್ ಎ ಇನ್ಸಾಲ್ಯುಬಲ್ ಬೇರಿಯಂ ಸಲ್ಫೈಡ್. ಇದು ಇನ್ಸಾಲ್ಯುಬಲ್, ಇದು ಪ್ರೆಸಿಪಿಟೇಟ್ ಆಗಿ ಸೊ ಕೆಳಗಡೆ ಇರುತ್ತೆ. ಓಕೆನಾ? ಸೊ ಇದು ಇನ್ಸಾಲ್ಯುಬಲ್, ಸಾಲ್ಯುಬಲ್ ವಾಟರಲ್ಲಿ. ಓಕೆನಾ? ಸೊ ವಾಟರಲ್ಲಿ ಏನಾಗುತ್ತೆ, ಸಾಲ್ಯುಬಲ್ ಆಗಲ್ಲ. ಓಕೆನಾ? ಸೊ ವೈಟ್ ಪ್ರೆಸಿಪಿಟೇಟ್, ಸೊ ವೈಟ್ ಪ್ರೆಸಿಪಿಟೇಟ್ ಏನಾಗುತ್ತೆ, ಸೊ ಇದು ಸಾಲ್ಯುಬಲ್ಲೇ ಆಗಲ್ಲ ವಾಟ್ರಲ್ಲಿ. ಓಕೆ, ಸೊ ಹಿಯರ್ ಇಟ್ಸ್ ವಾಟರ್. ಸೊ ಇಲ್ಲಿ ಏನಾಗುತ್ತೆ, ಸೊ ಕೆಳಗಡೆ ಇಟ್ ವಿಲ್ ಬಿ ದಟ್ ಈಸ್ ಕಾಲ್ಡ್ ಆಸ್ ಅ ಬೇರಿಯಂ ಸಲ್ಫೈಡ್. ಸೊ ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ನಿಮಗೆ ಹೆಸರು ನೋಡಿದ ತಕ್ಷಣ ಹೈಡ್ರೋಕ್ಲೋರಿಕ್ ಆಸಿಡ್ ದಟ್ ಈಸ್ ದ HCl ಅಲ್ವಾ? ಸೊ HCl. ಸೊ ಇದು ಹೇಗೆ ಅಂತಂದರೆ ನ್ಯೂಟ್ರಲೈಸೇಷನ್. ಓಕೆನಾ? ಸೊ ದೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದಿದ ತಕ್ಷಣ ಸೋಡಿಯಂ ಇಸ್ Na, ಹೈಡ್ರಾಕ್ಸೈಡ್ OH. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಸೊ NaCl ಆವಾಗಲಿಂದ ಇಕ್ವೇಷನಲ್ಲೂ ನೋಡಿದ್ವಿ ಅಲ್ವಾ? ಸೊ ಇಟ್ ಈಸ್ ಕನೆಕ್ಟಿಂಗ್ ಟು ದ ದಿಸ್ 2. ಸೊ ಏನಾಗುತ್ತೆ NaCl OH ಇದ್ದಾಗ ಸೊ ಇಟ್ ವಿಲ್ ಬಿಕಮ್ ದ 2H2. ಸೊ ಇಷ್ಟೇ. ಓಕೆ, ಈಸಿ ಅಲ್ವಾ? ಸೊ ಏನಾಗುತ್ತೆ, ಆ್ಯಸಿಡ್ ಪ್ಲಸ್ ಬೇಸ್ ಬಿಕಮ್ ಸಾಲ್ಟ್ ಪ್ಲಸ್ ವಾಟರ್. ಇದೊಂದು ನೆನ್ಪಿಟ್ಕೊಂಡ್ರೆ ಇಟ್ಸ್ ವೆರಿ ಈಸಿ. pH ಬಿಕಮ್ಸ್ ನ್ಯೂಟ್ರಲ್. ಸೊ ಇಲ್ಲಿ ನ್ಯೂಟ್ರಲ್ ಆಯ್ತಲ್ವಾ, ನ್ಯೂಟ್ರಲ್ ವೆನ್ ಆ್ಯಸಿಡ್ ಆ್ಯಂಡ್ ಬೇಸ್ ಕ್ಯಾನ್ಸಲ್. ಆ್ಯಸಿಡು ಬೇಸು ಕ್ಯಾನ್ಸಲ್ ಆದಾಗ ಇಟ್ ವಿಲ್ ಬಿ ನ್ಯೂಟ್ರಲ್. ಸೊ ನ್ಯೂಟ್ರಲಿಗೆ ನೀವೇನಾದ್ರು ನ್ಯೂಟ್ರಲೈಸೇಷನ್ಗೆ ಎಕ್ಸಾಂಪಲ್ ಕೊಡೋದಾದರೆ ಯು ಕ್ಯಾನ್ ಗಿವ್ ದಿಸ್ ಒನ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ನೆನಪಿರುತ್ತೆ ಅಲ್ವಾ? ಓಕೆ, ಸೊ ಕಾಪರ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಕಾಪರ್ ಆಕ್ಸೈಡು ಮತ್ತು ಹೈಡ್ರೋಜನ್ ಏನಿರುತ್ತೆ, ಕಾಪರ್ ಆಕ್ಸೈಡ್ ದಟ್ ಈಸ್ Cu, ಕಾಪರ್ದು ಆಕ್ಸೈಡ್ದು. ಓಕೆ, ನೆಕ್ಸ್ಟ್ ಹೈಡ್ರೋಜನ್ ಜೊತೆ H2. ಸೊ ಇದು ರೆಡಾಕ್ಸ್ ರಿಯಾಕ್ಷನ್ಗೆ ನಿಮಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ ರೆಡಾಕ್ಸ್ ರಿಯಾಕ್ಷನ್. ಸೊ ಅದು ಯಾವುದು ಅಂತಂದರೆ ನ್ಯೂಟ್ರಲೈಸೇಷನ್. ದಿಸ್ ಈಸ್ ರೆಡಾಕ್ಸ್. ಓಕೆನಾ? ನೆಕ್ಸ್ಟ್ ನೋಡೋಣ. ಸೊ ಯಾವುದು, ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಏನಾಗುತ್ತೆ, ಸೊ H2 ಮತ್ತು ವಾಟರ್ ತುಂಬ ಅಲ್ವಾ? ಸೊ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ತುಂಬ ಅಟ್ಯಾಚ್ಮೆಂಟ್ ಇರೋದಕ್ಕೆ ಸೊ ಇಟ್ ವಿಲ್ ಗೋ ಅಂಡ್ ವಾಟರ್. ಸೊ ರಿಡಾಕ್ಸ್ ಆಗ್ತಿರೋದಕ್ಕೆ ಕಾಪರ್ ಒಂದೇ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಡಿಸ್ಪ್ಲೇಸ್ಡ್ ಅಷ್ಟೇ. ಓಕೆನಾ? ಸೊ ಹೈಡ್ರೋಜನ್ ಸ್ಟೀಲ್ಸ್ ಆಕ್ಸಿಜನ್. ಹೈಡ್ರೋಜನ್ ಏನು ಮಾಡುತ್ತೆ, ಆಕ್ಸಿಜನ್ ಸ್ಟೀಲ್ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಫ್ರಮ್ ಕಾಪರ್ ಆಕ್ಸೈಡ್. ಓಕೆ, ಸೊ CO is reduced, H2 is oxidized to water. ಸೊ H2 ಏನಾಗುತ್ತೆ, ಆಕ್ಸಿಡೈಸ್ ಮಾಡ್ಕೊಂಡ್ಬಿಟ್ಟು ಇಟ್ ವಿಲ್ ಬಿಕಮ್ ದ ವಾಟರ್. CO ಏನಾಗುತ್ತೆ, ಇಟ್ ವಿಲ್ ಬಿ ರೆಡ್ಯೂಸ್ಡ್. ಇದು ರೆಡ್ಯೂಸ್ಡ್ ಆಗಿ ಅಲ್ವಾ ವಾಟರ್ ಹೋಗೋಕ್ಕೆ ಸಾಧ್ಯ. ಸೊ ಇಷ್ಟೇ. ನೆಕ್ಸ್ಟ್, ಸೊ ದ ಲಾಸ್ಟ್ ರಸ್ಟಿಂಗ್ ಆಫ್ ಐರನ್. ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಅದು. ಆಕ್ಸಿಡೇಷನ್ ಮತ್ತು ಕೊರೋಷನ್ ಎರಡು ಕೂಡ ಇದೆ. ಯಾವ ಥರ ಇದೆ ನೋಡೋಣ. ಸೊ ಫಸ್ಟ್ ರಸ್ಟಿಂಗ್ ಆಫ್ ಐರನಲ್ಲಿ, ಸೊ ಐರನ್ನೇ ಬೇಕಲ್ವಾ, ವಿತೌಟ್ ಐರನ್ ಯಾವುದಾದ್ರು ಈಕ್ವೇಷನ್ ಇರೋಕ್ಕೆ ಸಾಧ್ಯನಾ? ಸೊ ನೋ. ಸೊ 4Fe. ಸೊ 4 ಅದು ಬ್ಯಾಲೆನ್ಸ್ ಆಗಿರೋದ್ರಿಂದ ಗೊತ್ತಾಗುತ್ತೆ. ಓಕೆ, ಐರನ್ನ ತೊಗೊಳ್ತೀವಿ. ಸೊ ವಿತ್ ಆಕ್ಸಿಡೇಷನ್, ಆಕ್ಸಿಡೇಷನ್ ಅಂತಂದರೆ ಆಕ್ಸಿಜನ್ ಪ್ರೆಸೆಂಟ್ ಇರಲೇಬೇಕಲ್ವಾ? ಓಕೆನಾ? ಸೊ ರಸ್ಟಿಂಗ್ ಆಫ್ ಐರನ್ ಅಂತ ಬಂದಿದ ತಕ್ಷಣ ಐರನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ O2, ದೆನ್ ವಾಟರ್ ಕೂಡ H2O. ಓಕೆನಾ? ಸೊ ಇದಾದಮೇಲೆ ಏನಾಗಿದೆ ಅಂತಂದರೆ ಈಕ್ವೇಷನ್ ಆಗಿರೋದಷ್ಟೇ. 4 ಐರನ್ನ ತೊಗೊಂಡ್ಬಿಟ್ಟು ವಿತ್ 3 to the 6 ಅಲ್ವಾ? ಸೊ ಬ್ಯಾಲೆನ್ಸ್ ಮಾಡ್ತಾ ಹೋಗಿರೋದು. ಓಕೆ, ಇದೆರಡು ಆ್ಯಡ್ ಆಗಿಬಿಟ್ಟು 2F2 ದಟ್ಸ್ ಅ 4 ಕರೆಕ್ಟ್. ಓಕೆ, 3 to the 6 ಸೊ ದಟ್ಸ್ ಅ 3 to the 6. ಸೊ ಆಕ್ಸಿಜನ್ ಮಾಲಿಕ್ಯೂಲ್ ಇಸ್ 6,
These are also 6. This is also 4. This is also 4. Correct. Okay. H2O water content is there. ಇಷ್ಟೇ ಈಸಿಯಾಗಿ ಅರ್ಥ ಆಯ್ತಾ? ಏನು ಎಕ್ಸಾಮ್ ಟ್ರಿಕ್ ಅಂತಂದು ನೋಡೋಣ. ಐರನ್ ನೀಡ್ಸ್ ಆಕ್ಸಿಜನ್ ಗೊತ್ತು, ಆಕ್ಸಿಡೇಷನ್ ಅಲ್ವಾ, ಅದಕ್ಕೆ ಓಕೆ. ಪ್ಲಸ್ ವಾಟರ್ ಟು ವೇರ್ ರಸ್ಟ್ ಕೋಟ್. ಓಕೆ, ಏನಕ್ಕೆ ಬೇಕು ವಾಟರ್? ಟು ವೇರ್ ರಸ್ಟಿಂಗ್ ಆಗಬೇಕಲ್ವಾ, ಸೊ ದಟ್ಸ್ ಎ ರಸ್ಟಿಂಗ್ ಆಫ್ ಐರನ್. ಸೊ ಅದಕ್ಕೆ ಬೇಕು. ರಸ್ಟ್ ಈಸ್ ಹೈಡ್ರೇಟೆಡ್ ಐರನ್ ಆಕ್ಸೈಡ್. ಮಾಯ್ಸ್ಟ್ ಹೇರ್ ಸ್ಪೀಡ್ಸ್ ಇಟ್ ಅಪ್. ಸೊ ಮಾಯ್ಸ್ಟ್ ಹೇರ್ ಏನಾಗುತ್ತೆ, ಜಾಸ್ತಿ ಬೇಗ ರಸ್ಟಿಂಗ್ನ ಇದು ಮಾಡುತ್ತೆ. ಓಕೆ, ಸ್ಪೀಡಪ್ ಆಗುತ್ತೆ. ಈಸಿ ಅಲ್ವಾ? ಓಕೆ, ನೆಕ್ಸ್ಟ್. ಸೊ 1 minute ರಿಕಾಲ್. ಸೊ ಒಂದೇ ಟೇಬಲಲ್ಲಿ, ಓಕೆನಾ, ಸೊ ಒಂದೇ ಟೇಬಲಲ್ಲಿ ನೀವು ಫುಲ್ ಫಸ್ಟಿಂದ ಇಡ್ಬೋದು. ಸೊ ಅಟ್ ದ 10 ತನಕನೂ ಇದೆ. ಓಕೆನಾ, ಸೊ ಇದಕ್ಕೆಲ್ಲ ನೀವು ಹೇಗೆ ಅಂತಂದರೆ, ಫಸ್ಟು ಈ ಕಡೆ ಸೈಡ್ ಯಾವುದಿರುತ್ತೋ ರೈಟ್ ಸೈಡಲ್ಲಿ ಇರುತ್ತೋ ಸೊ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನೀವು ಲೆಫ್ಟ್ ಸೈಡಿಂದು ನೀವೇ ಬರಿಬೇಕು. ಓಕೆ, ಸೊ ಅವಾಗ ರಿಯಾಕ್ಷನ್ ಯಾವ ಥರ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಓಕೆ, ಒಂದು ಫೈನಲ್ ಯಾವ ಥರ ಟಿಪ್ಪು ಅಂತಂದರೆ, ಫಸ್ಟು ಯಾವ ರಿಯಾಕ್ಷನ್ ಅದು, ಕಾಂಬಿನೇಷನ್, ಡಿಕಂಪೋಸಿಷನ್, ರೆಡಾಕ್ಸ್, ನ್ಯೂಟ್ರಲೈಸೇಷನ್, ಸೊ ಎನಿಥಿಂಗ್ ಯಾವುದಾದ್ರೂ ಇರ್ಬೋದು. ಫಸ್ಟ್ ಅದನ್ನು ನೋಡ್ಕೋತೀರ. ನೆಕ್ಸ್ಟು ಬ್ಯಾಲೆನ್ಸ್ ಮಾಡಬೇಕು ಆಟಮ್ಸಿಗೆ. ಆಕ್ಸಿಜನ್ ಎಷ್ಟಿದೆ, ಐರನ್ ಎಷ್ಟಿದೆ, ಓಕೆ, ಕಾಪರ್ ಎಷ್ಟಿದೆ, ಸಿಲ್ವರ್ ಎಷ್ಟಿದೆ, ಸೊ ಈಕ್ವಲ್ ಆಗಿ. ಓಕೆ, ಅದನ್ನು ನೋಡಬೇಕು. ನೆಕ್ಸ್ಟ್ ರೈಟ್ ದ ಕ್ಲೂ, ಅಂದರೆ ಏನಾದ್ರು ಪ್ರೆಸಿಪಿಟೇಟ್ ಕೂರುತ್ತಾ ಅಥವಾ ಕಲರ್ ಚೇಂಜ್ ಆಗುತ್ತಾ, ನೋಡಿದ್ವಿ ಅಲ್ವಾ ಈಕ್ವೇಷನ್ಸಲ್ಲಿ. ಸೊ ಆ ಥರ ಏನಿದೆ ಅದನ್ನು ಫಸ್ಟ್ ನೋಡ್ತೀವಿ. ಹೀಟ್, ಲೈಟ್, ಗ್ಯಾಸ್, ಎವ್ರಿಥಿಂಗ್ ವಿ ನೀಡ್ ಟು ಚೆಕ್. ದೆನ್ ಸೇ ದ ಟ್ರಿಕ್. ಆ ಮೆಮೊರಿ ಲೈನ್ಸ್ ನಾನು ಏನು ಹೇಳ್ಕೊಟ್ಟಿದ್ದೆ ಒಂದೊಂದಕ್ಕೆ. ಸೊ ನಿಮಗೆ ಸಿಂಪಲ್, ನೀವು ಆಲ್ರೆಡಿ ಈಕ್ವೇಷನ್ ನೋಡಿದ್ರೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಒಂದು 2 to 3 times ನೀವೇನಾದರೂ ಫುಲ್ ಕಂಪ್ಲೀಟಾಗಿ ಬರೆದುಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೆ ಬಂದೋಗುತ್ತೆ. ಓಕೆನಾ, ಸೊ ಇದಿಷ್ಟು ನೀವು ಕಲ್ತಿದ್ರಿ ಅಂತಂದರೆ ಯಾವುದೇ ರಿಯಾಕ್ಷನ್ ಕೊಟ್ಟರು ನೀವೇನಾದರೂ ಎಕ್ಸಾಂಪಲ್ಸಿಗೆ ವಿತ್ ನೇಮ್ ಹಾಕಿಬಿಟ್ಟು ನೀವು ಬರೆದ್ರಿ ಅಂತಂದರೆ ನಿಮಗೆ ಪಕ್ಕ ಫುಲ್ ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ ಮಕ್ಕಳು. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಇನ್ನೂ ರಿಯಾಕ್ಷನ್ಸ್ಗಳಿರುತ್ತೆ, ಸೊ ಸಿಂಪಲ್ ರಿಯಾಕ್ಷನ್ಸ್, ಬಟ್ ಮೋಸ್ಟ್ ಆಫ್ ದ ರಿಯಾಕ್ಷನ್ಸಲ್ಲಿ ನಾನು ನಿಮ್ಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಥರ ಮಾಡಿದ್ದೀವಿ. ನಿಮಗೆ ಒಂದು ಸ್ವಲ್ಪ ಗೊತ್ತು ಅನ್ನೋದಾದರೂ ಇದ್ದೇ ಇರುತ್ತೆ. ಓಕೆನಾ, ಸೊ ಇದೇ ಥರ ಇನ್ನೂ ವೀಡಿಯೋಸ್ಗೆ ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಕೂಡ ಆಗುತ್ತೆ. ಓಕೆ, ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಸೊ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.